ರಾಮು ತನ್ನ ಹಳೆಯ ಮನೆಯ ಗಡಿಯಾರವನ್ನು ರಾತ್ರಿಯಿಡೀ ದೂಡಿ ನೋಡಲು ನಿರ್ಧರಿಸಿದ್ದ. ಮಧ್ಯರಾತ್ರಿಕ್ಕೆ ಅದು ತಾನೇ ಓಡಲು ಶುರುಮಾಡಿತು. ಗಾಳಿ ಬಿರುಸಾಗಿ ಬೀಸಿತು, ದೀಪಗಳು ಒಂದಕ್ಕೊಂದು ನಂದಿದವು. ಅನಿರೀಕ್ಷಿತವಾಗಿ ಹಳೆಯ ಆಯ್ನೆಯಲ್ಲಿ ಒಂದೇ ಒಂದು ಕಣ್ಣು ಗೋಚರಿಸಿತು. ಆತ ಬೆಚ್ಚಿಬಿದ್ದು ಹಿಂದಕ್ಕೆ ಸರಿದ. ಯಾರೋ ಮೃದುವಾಗಿ ಹೆಸರು ಕರೆಯುವ ಶಬ್ದ ಕೇಳಿಸಿತು. ವಾತಾವರಣ ಕಪ್ಪಾಗಿ ಕತ್ತಲಾಯಿತು. ಅಕಸ್ಮಾತ್ ಅವನ ಕೈಗಳನ್ನು ಶೀತವಾಗಿರುವ ಭೂತದ ಕೈಗಳು ಹಿಡಿದುಕೊಂಡವು. ಸೊ ಗೈಸ್, ನೋಡಿದ್ರಲ್ಲ, ಮೊಬೈಲಲ್ಲೇ ನೀವು ಕೂಡ ಈ ಥರ ಹಾರರ್ ಸ್ಟೋರಿನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು. ಓಕೆನಾ ಗೈಸ್, ಇದರಲ್ಲಿ ನಿಮಗೆ ತುಂಬಾ ಸಿಂಪಲ್ ಕೆಲಸ ಇದೆ. ನೀವು AI ಯೂಸ್ ಮಾಡಿಕೊಂಡು ಈ ಥರ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಗೈಸ್, ಹೇಗೆ ಕ್ರಿಯೇಟ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಗೊಂದು ಲೈಕ್ ಕೊಡಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲು ನಾವು ChatGPTನ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ಗೆ ಹೋಗಿ ಸಿಂಪ್ಲಿ ಟೈಪ್ ಮಾಡಿ ChatGPT ಅಂತ. ಫಸ್ಟ್ ವೆಬ್ಸೈಟ್ ನಿಮಗೆ ಕಾಣಿಸುತ್ತೆ. ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಅಲ್ಲಿ ನೀವು ಟೈಪ್ನ ಮಾಡ್ಕೊಳ್ಳಿ. ರೈಟ್ ಎ ಡೇಂಜರಸ್ ಹಾರರ್ ಸ್ಟೋರಿ ಇನ್ ಕನ್ನಡ ಇನ್ 200 ವರ್ಡ್ಸ್ ಅಂತ ನಾನು ಹಾಕ್ತೀನಿ. ಓಕೆನಾ? ನಿಮಗೆ ಎಷ್ಟು ವರ್ಡ್ಸಲ್ಲಿ ಬೇಕು, 1000ಅಲ್ಲಿ ಕೂಡ ಹಾಕಿದರೂ ನಿಮಗೆ ಸ್ಟೋರಿ ಸಿಗುತ್ತೆ. ಓಕೆನಾ? ಈಗ ನೋಡ್ಬೋದು, ಈ ಥರ ಒಂದು ಸ್ಟೋರಿನ ಬರ್ಕೊಟ್ಟಿದೆ. ಸೊ ಸ್ಟೋರಿನ ಕರೆಕ್ಟಾಗಿ ಓದ್ಕೊಳ್ಳಿ. ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಅನದರ್ ಅಂತ ಹಾಕಿದರೆ ಇನ್ನೊಂದು ನಿಮಗೆ ಸ್ಟೋರಿ ಸಿಗುತ್ತೆ. ಓಕೆನಾ ಗೈಸ್? ಆ್ಯಂಡ್ ಇದಕ್ಕೆ ನಿಮಗೆ ಇಮೇಜ್ ಬೇಕಲ್ಲ, ಸೊ ಎಲ್ಲಿ ಟೈಪ್ನ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅದೇ ಥರ ಟೈಪ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ? ಗಿವ್ ಮೀ 6 ಪ್ರಾಂಪ್ಟ್ ಇಮೇಜ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತ. ನಾನು 6 ಅಂತ ಹಾಕಿದ್ದೀನಿ. ನೀವು ಎಷ್ಟು ಬೇಕಾದರೂ ಇಲ್ಲಿ ಇಮೇಜ್ ಪ್ರಾಂಪ್ಟ್ನ ಹಾಕ್ಬೋದು. ಆಗ ನಿಮಗೆ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ, ತುಂಬಾ ಸಿಗುತ್ತೆ ಇಮೇಜಸ್. ಓಕೆನಾ? ಇದನ್ನು ಸೆಂಡ್ ಮಾಡಿ. ಓಕೆನಾ? ಈಗ ನೋಡ್ಬೋದು, ಇದು ನಮಗೆ ಸ್ಟೆಪ್ ಬೈ ಸ್ಟೆಪ್ ಏನು ಇಮೇಜ್ ಪ್ರಾಂಪ್ಟನ್ನ ಬರ್ಕೊಡುತ್ತೆ. ಓಕೆನಾ ಗೈಸ್? 6 ಅಲ್ಲದೆ 10 20 ಅಂತ ಕೂಡ ಹಾಕ್ಬೋದು. ಆಗ ನಿಮಗೆ ಇನ್ನೂ ಸ್ಮಾಲ್ ಪ್ರಾಂಪ್ಟನ್ನು ಬರ್ಕೊಡುತ್ತೆ ಇದು. ಓಕೆನಾ ಗೈಸ್? ಸೊ ಇದೆಲ್ಲ ಆದಮೇಲೆ ಇದನ್ನು ಎಲ್ಲ ಕಾಪಿನ ಮಾಡ್ಕೊಳ್ಳಿ. ಓಕೆನಾ? ಸೆಲೆಕ್ಟ್ ಆಲ್ ಕೊಡಿ. ಸೆಲೆಕ್ಟ್ ಆಲ್ ಕೊಟ್ಟು ಕಾಪಿನ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ನೋಟ್ ಪ್ಯಾಡ್ ಇರುತ್ತಲ್ಲ, ಸೊ ಸಿಂಪ್ಲಿ ಅದನ್ನು ಓಪನ್ ಮಾಡ್ಕೊಳ್ಳಿ ಗೈಸ್. ಓಕೆನಾ? ಇಲ್ಲಿ ಸರ್ಚ್ ಮಾಡಿ ಸಿಕ್ಕಿಲ್ಲ ಅಂತ ಹೇಳಿದರೆ ಸಿಗುತ್ತೆ ನಿಮಗೆ. ಎಲ್ಲರ ಮೊಬೈಲಲ್ಲಿ ಇರುತ್ತೆ. ಓಕೆನಾ? ಇಲ್ಲಿ ಪ್ಲಸ್ ಐಕನ್ ಇದೆಲ್ಲ, ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದರೆ ಆಯಿತು. ಓಕೆನಾ ಗೈಸ್? ಇದಾಯಿತು ನಂದು ಸ್ಟೋರಿ ಆ್ಯಂಡ್ ಇಮೇಜ್. ಸೊ ಗೈಸ್, ಇವಾಗ ನಮಗೆ ಇಮೇಜ್ ಬೇಕಲ್ಲ, ಸೊ ಸಿಂಪ್ಲಿ ಗೂಗಲ್ಗೆ ಹೋಗಿ ಇಲ್ಲಿ ಐಡೋಗ್ರಾಮ್ ಅಂತ ಸರ್ಚ್ ಮಾಡಿ ಫಸ್ಟ್ ವೆಬ್ಸೈಟ್ ಸಿಗುತ್ತಲ್ಲ, ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇದಲ್ಲದೆ ನೀವು ಬೇರೆ ಕೂಡ ಯೂಸ್ ಮಾಡ್ಕೋಬೋದು, ತುಂಬಾ ಇದೆ AI ವೆಬ್ಸೈಟ್ಗಳು. ಸೊ ಈ ಥರ ಇಂಟರ್ಫೇಸ್ ಬಂದಿದೆಲ್ಲ. ಸೊ ಗೈಸ್, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದರೆ ಕ್ಲೋಸ್ ಮಾಡ್ಕೊಳ್ಳಿ ಈ ಥರ. ಓಕೆನಾ? ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಿದೆಯಾ ನಿಮಗೆ, ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇಲ್ಲಿ ನೋಡ್ಬೋದು, ಈ ಥರ ಇಂಟರ್ಫೇಸ್ ಬಂದಿದೆಯಲ್ಲ. ಇಲ್ಲಿ ನಿಮಗೆ ಯಾವ ಟೈಪಲ್ಲಿ ಇಮೇಜ್ ಬೇಕು ಎಲ್ಲ ಸೆಲೆಕ್ಟ್ನ ಮಾಡ್ಕೊಳ್ಳಿ. ರೇಷಿಯೋ ಎಲ್ಲ ಇದೆ. ಓಕೆನಾ? ಇಲ್ಲಿ ನಾವು ರಿಯಲಿಸ್ಟಿಕ್ನ ಕೊಡೋಣ, 3D ಬೇಕಾದರೆ 3D ಕೊಡ್ಬೋದು. ಆ್ಯಂಡ್ ಇಲ್ಲಿ ಯೂಟ್ಯೂಬ್ ರೇಷಿಯೋ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ, 16:9. ಓಕೆನಾ ಗೈಸ್? ಇದೆಲ್ಲ ಆದಮೇಲೆ ಇಲ್ಲಿ ನೀವು ಪ್ರಾಂಪ್ಟನ್ನ ಕೊಡಬೇಕು. ಓಕೆನಾ ಗೈಸ್? ಇವಾಗ ನಮಗೆ ಪ್ರಾಂಪ್ಟಿಗೆ ಸಿಂಪಲಿ ಬ್ಯಾಕ್ ಪೇಜ್ಗೆ ಬರಬೇಕು. ಬಂದು ನಾವಾಗ ನೋಟಲ್ಲಿ ಸೇವ್ ಮಾಡಿದ್ವಲ್ಲ ಸ್ಟೋರಿ, ಸೊ ಸಿಂಪಲಿ ಅದನ್ನು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಿಮಗೆ ಇಂಗ್ಲೀಷಲ್ಲಿ ಪ್ರಾಂಪ್ಟ್ ಕೊಟ್ಟಿದ್ದಾರಲ್ಲ ಇಮೇಜದ್ದು, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಪ್ಯಾರಾಗ್ರಾಫ್. ಓಕೆನಾ? ಫಸ್ಟ್ ಸೀನ್ನ ಇಲ್ಲಿ ಕಾಪಿನ ಮಾಡಿಕೊಂಡು ಅಗೈನ್ ಬ್ಯಾಕ್ ಪೇಜ್ಗೆ ಬಂದು ಇಲ್ಲಿ ಡಿಸ್ಕ್ರೈಬ್ ವಾಟ್ ಯು ವಾಂಟ್ ಟು ಸಿ ಅಂತ ಇದೆಲ್ಲ, ಸೊ ಅಲ್ಲಿ ಸಿಂಪ್ಲಿ ಪೇಸ್ಟ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇಲ್ಲಿ ಜನ್ರೇಟ್ ಮೇಲೆ ಕ್ಲಿಕ್ನ ಮಾಡಿ ಮೇಲೆ. ಈಗ ನೋಡ್ಬೋದು, ಇಮೇಜಲ್ಲಿ ಜನ್ರೇಟ್ ಆಗ್ತಿದೆ. ಓಕೆನಾ ಗೈಸ್? ಇಲ್ಲಿ 4 ಇಮೇಜ್ ಅವ್ರು ಕೊಡ್ತಾರೆ. ನೀವು ಯಾವುದು ಬೇಕು ಅದನ್ನು ಚೂಸ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಇಮೇಜ್ ಕಾಣಿಸ್ತಿದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ. ಓಕೆನಾ? ನೆಟ್ವರ್ಕ್ ಇಶ್ಯೂ ಇದ್ದರೆ ಲೇಟ್ ಆಗುತ್ತೆ. ಇಲ್ಲಿ ಶೋ ಆಗ್ತಿದೆ 4 ಪಿಕ್ಚರ್ಸ್. ಓಕೆನಾ? ಯಾವುದು ಬೇಕು ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಆಗ ಇಮೇಜ್ ಡೌನ್ಲೋಡ್ ಆಗುತ್ತೆ. ಓಕೆನಾ ಗೈಸ್? ಈ ಥರ ನೀವು ಎಲ್ಲ ಪ್ರಾಂಪ್ಟನ್ನ ಹಾಕಬೇಕು. ಓಕೆನಾ? ಪ್ರಾಂಪ್ಟನ್ನ ಹಾಕಿ ಇಮೇಜ್ ಕಲೆಕ್ಟ್ ಮಾಡ್ಕೊಳ್ಳಿ. ಇದೇ ಥರ ಇಲ್ಲಿಗ ಫಸ್ಟ್ ಒಂದು ಪ್ರಾಂಪ್ಟನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ? ಸೆಲೆಕ್ಟ್ ಮಾಡಿ ಕಟ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಇಲ್ಲಿ ಕಟ್ ಅಂತಿದೆಯಲ್ಲ, ಆಗ ಡಿಲೀಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೀವು ಅಗೇನ್ ಬ್ಯಾಕ್ ಪೇಜ್ಗೆ ಹೋಗಿ ನೋಟಲ್ಲಿ ಈ ಥರ ಪ್ಯಾರಾಗ್ರಾಫ್ನ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಪೇಸ್ಟ್ನ ಮಾಡಿ ಇಮೇಜ್ ಕಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ಇದಲ್ಲದೆ ನೀವು ಮೇಟಾ AI ಕೂಡ ಈ ಥರ ಇಮೇಜನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೇಮ್ ಇದೇ ಥರ ಪ್ರಾಂಪ್ಟ್ನಲ್ಲಿ ಕಾಪಿ ಮಾಡಿದರೆ ಇತ್ತು. ಇದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಓಕೆನಾ ಗೈಸ್? ಅಲ್ಲಿ ಫ್ರೀಯಾಗಿ ನಿಮಗೆ ಇಮೇಜ್ಗಳು ಸಿಗುತ್ತೆ.
ಸೊ ಗೈಸ್ ಇವಾಗ ನಮಗೆ ಇಮೇಜ್ ಟು ವಿಡಿಯೋ ಕನ್ವರ್ಟ್ ಮಾಡಬೇಕಲ್ಲ. ಸೊ ಸಿಂಪಲ್ ಗೂಗಲ್ಗೆ ಹೋಗಿ ಇಲ್ಲಿ ಟೈಪ್ ಮಾಡಿ ಪಿಕ್ಸ್ವರ್ಸ್ AI ಅಂತ, ಓಕೆನಾ. ಇಲ್ಲಿ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಗೈಸ್ ನಿಮಗೆ ಇಮೇಜ್ ಸಿಂಬಲ್ ಕಾಣಿಸ್ತಿದೆಯಾ? ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ನಿಮಗೆ ಗ್ಯಾಲರಿ ಬರುತ್ತೆ. ಇಲ್ಲಿ ಯಾವ ಇಮೇಜ್ ನೀವು ಆ್ಯಡ್ ಮಾಡ್ತಿದ್ದೀರಾ ಸೊ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೋಡ್ಬೋದು ಇಮೇಜ್ ಇವಾಗ ಇಲ್ಲಿ ಆ್ಯಡ್ ಆಗ್ತಾ ಇದೆ. ಇಲ್ಲಿ ಡಿಸ್ಕ್ರೈಬ್ ದಿ ಕಂಟೆಂಟ್ ಯು ವಾಂಟ್ ಟು ಕ್ರಿಯೇಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಪೇಜ್ಗೆ ಬಂದು ನೀವಾಗ ನೋಟ್ಸಲ್ಲಿ ಸೇವ್ ಮಾಡಿದ್ರಲ್ಲ ಫಸ್ಟ್ ಪ್ಯಾರಾಗ್ರಾಫ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಇಮೇಜ್ ಇತ್ತು ಪ್ರಾಂಪ್ಟಲ್ಲ, ಸೊ ಅದನ್ನು ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ನೀವು ಕಾಪಿನ ಮಾಡಿ ಅಗೇನ್ ಬ್ಯಾಕ್ ಪೇಜ್ಗೆ ಬಂದು ಇಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಈಗ ನೋಡ್ಬೋದು ಇಲ್ಲಿ ಇಮೇಜ್ ಟು ವಿಡಿಯೋ ಕನ್ವರ್ಟ್ ಆಗ್ತಾ ಇದೆ, ಓಕೆನಾ ಗೈಸ್. ಸೊ ಸಿಂಪ್ಲಿ ನೀವು ಆ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಓಕೆನಾ ಗೈಸ್. ಇವಾಗ ನಾವು ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ನೋ ಮೇಲೆ ಕೊಟ್ಟು ಇಲ್ಲಿ ಯೂಟ್ಯೂಬ್ ರೇಷಿಯೋ ಫಸ್ಟ್ ಒನ್ ಇದೆಲ್ಲ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಇಲ್ಲಿ ಈ ಥರ ಬರುತ್ತಲ್ಲ, ನೀವು ಎಲ್ಲ ಇಲ್ಲಿ ಆ್ಯನಿಮೇಟೆಡ್ ವೀಡಿಯೋಸ್ ಆ್ಯಂಡ್ ಇಮೇಜ್ನ ನೀವು ಆ್ಯಡ್ ಮಾಡ್ತಾ ಹೋಗಿ, ಓಕೆನಾ ಗೈಸ್. ಇಲ್ಲಿ ನೀವು ವಿಡಿಯೋ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದರೆ ಇಮೇಜ್ ಕೂಡ ಆ್ಯಡ್ನ ಮಾಡ್ಕೋಬೋದು, ಮತ್ತು ವಾಯ್ಸ್ ಅವ್ರು ಕೊಟ್ಟರೆ ಆಯಿತು, ಓಕೆನಾ ಗೈಸ್. ಮಿಡ್ಲಲ್ಲಿ ನೀವು ಇಮೇಜ್ನ ಆ್ಯಡ್ನ ಮಾಡಿ. ಸೊ ಗೈಸ್ ಇಲ್ಲಿ ನಿಮಗೆ ಲೋಗೋ ಕಾಣಿಸ್ತಿದ್ರೆ ಸೊ ಸಿಂಪ್ಲಿ ಆ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈಕ್ವಲ್ ಬಟನ್ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿ, ಓಕೆನಾ. ಕ್ಲಿಕ್ನ ಮಾಡಿ 2 ಫಿಂಗರ್ ಯೂಸ್ ಮಾಡಿಕೊಂಡು ಈ ಝೂಮ್ ಕೊಡಿ, ಓಕೆನಾ. ಝೂಮ್ ಮಾಡಿದಾಗ ಅದು ಅಲ್ಲಿ ಹೈಡ್ ಆಗುತ್ತೆ, ಓಕೆನಾ ಗೈಸ್. ಈ ಥರ ಝೂಮ್ನ ಮಾಡಿ ಹೈಡ್ ಮಾಡ್ಕೋಬೋದು. ಆ್ಯಂಡ್ ಗೈಸ್ ನೀವು ಈ ಇಮೇಜಿಗೆ ಝೂಮ್ ಎಫೆಕ್ಟ್ ಕೂಡ ಕೊಡ್ಬೋದು. ಸೊ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತಿದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ಈ ಥರ ಬಂದಿದೆಯಲ್ಲ, ಸೊ ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಪೊಸಿಷನ್ ಆ್ಯಂಡ್ ಎಂಡ್ ಪೊಸಿಷನ್ ಅಂತ ಇದೆ. ಸೊ ನಿಮಗೆ ಯಾವುದರಲ್ಲಿ ಝೂಮ್ ಬೇಕಂದರೆ ಸ್ಟಾರ್ಟಲ್ಲಿ ಬೇಕಾ ಎಂಡಲ್ಲಿ ಬೇಕಾ ಅಂತ, ಓಕೆನಾ. ಸೊ ಎಂಡಲ್ಲಿ ಸೆಲೆಕ್ಟ್ನ ಮಾಡಿ, ಓಕೆನಾ. ರೆಡ್ ಅಂತ ಬರುತ್ತೆ, ಸೆಲೆಕ್ಟ್ನ ಮಾಡಿಕೊಂಡು 2 ಫಿಂಗರ್ ಯೂಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಝೂಮ್ನ ಮಾಡ್ಕೊಳ್ಳಿ, ಓಕೆನಾ. ಆಗ ನಿಮಗೆ ಎಫೆಕ್ಟ್ ಆ್ಯಡ್ ಆಗುತ್ತೆ, ಓಕೆನಾ. ಸೊ ಗೈಸ್ ಇವಾಗ ನಾವು ವಾಯ್ಸ್ ಓವರ್ ಕೊಡಬೇಕಲ್ಲ, ಸೊ ಆಗ ನೀವು ನೋಟಲ್ಲಿ ಸೇವ್ ಮಾಡಿದ್ರಲ್ಲ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಓಕೆನಾ. ತಗೊಂಡು ಇಲ್ಲಿ ಲೇಯರ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ, ಮೀಡಿಯಾ ಅಂತ ಬರುತ್ತೆ, ಸೊ ಅಲ್ಲಿ ಕ್ಲಿಕ್ನ ಮಾಡಿ ನೀವು ಸ್ಕ್ರೀನ್ಶಾಟ್ ತೆಗೆದಿದ್ರಲ್ಲ ಸ್ಟೋರಿ, ಸೊ ಅದನ್ನೆಲ್ಲ ಆ್ಯಡ್ನ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಅಲ್ಲಿ ಈ ಥರ ಬಂದಿದ್ದಲ್ಲ, ಇದನ್ನು ನೋಡ್ಕೊಂಡು ನೀವು ರೆಕಾರ್ಡ್ನ ಮಾಡ್ಕೋಬೋದು. ಇಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸ್ಟಾರ್ಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ನೀವು ಇದನ್ನು ನೋಡಿಕೊಂಡು ಹೇಳ್ಬೋದು, ಓಕೆನಾ. ಈ ಥರ ನೀವು ರೆಕಾರ್ಡ್ನ ಮಾಡಿ ಗೈಸ್. ಆ್ಯಂಡ್ ಇಲ್ಲಿ ನೀವು ವಾಯ್ಸ್ ಎಫೆಕ್ಟ್ ಎಲ್ಲ ಆ್ಯಡ್ ಮಾಡಬೇಡಿ ಗೈಸ್. ನಿಮ್ಮದು ಒರಿಜಿನಲ್ ಏನು ವಾಯ್ಸ್ ಇದೆ ಅದನ್ನೇ ನೀವು ಸ್ವಲ್ಪ ಚೆನ್ನಾಗಿ ಓದಿ ಹೇಳಿ, ಓಕೆನಾ. ಆ್ಯಂಡ್ ಇದಕ್ಕೆ ನೀವು ಸೌಂಡ್ ಎಫೆಕ್ಟ್ ಕೂಡ ಆ್ಯಡ್ನ ಮಾಡ್ಕೋಬೋದು, ಓಕೆನಾ ಗೈಸ್. ನಿಮಗೆ ಫ್ರೀಯಾಗಿ ಸಿಗುತ್ತೆ ಸೌಂಡ್ ಎಫೆಕ್ಟ್ಗಳು, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು, ಓಕೆನಾ. ಆ್ಯಂಡ್ ಇದಕ್ಕೆ ಒಳ್ಳೆ ಥಂಬ್ನೇಲ್ ಕೂಡ ನೀವು ಕೊಡಿ, ಅಟ್ರಾಕ್ಟಿವ್ ಆಗಿ ಟೈಟಲ್ ಕೂಡ ಹಾಕಿ, ಓಕೆನಾ ಗೈಸ್. ಆ್ಯಂಡ್ ನಿಮಗೆ ಫ್ರೀಯಾಗಿ ಇಮೇಜಸ್ ಬೇಕಂತ ಹೇಳಿದರೆ ನೀವು ಮೆಟಾ AI ಅನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಆಲ್ರೆಡಿ ಹೇಳಿದ್ದೀನಿ ನಾನು, ಓಕೆನಾ ಗೈಸ್. ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.